ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಧು. ಇವತ್ತಿನ ತಿಂಡಿಗೆ ವೆಜಿಟೇಬಲ್ ಸಾಗು ಮಾಡಿದ್ದೀನಿ. ಹಾಗೆ ವೆಜಿಟೇಬಲ್ ಸಾಗುನ ತುಂಬಾ ವೆರೈಟೀಸಲ್ಲಿ ಮಾಡ್ತಾರೆ. ಹಾಗೆ ಇದನ್ನು ನಾನು ಸಿಂಪಲ್ಲಾಗಿ ಹಾಗೆ ಬೇಗ ಕ್ವಿಕ್ಕಾಗಿ ಆಗೋ ಥರ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇದು ಚಪಾತಿಗೆ, ಪೂರಿಗೆ, ಹಾಗೆ ಗೀ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊತೀನಿ. ಆ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಗೆ ತುಪ್ಪನ ಸೇರಿಸಿ ಅದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿನ ಕಟ್ ಮಾಡಿಟ್ಟಿರುವಂತಹ ಈರುಳ್ಳಿನ ಸೇರಿಸಿ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಸೇರಿಸ್ತಾ ಇದ್ದೀನಿ. ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 1-2 ಟೊಮೊಟೊನು ಕೂಡ ಸೇರಿಸಿ ಅದು ಕೂಡ ಟೊಮೊಟೊನು ಕೂಡ ಸ್ವಲ್ಪ ನೀಟಾಗಿ ಸಾಫ್ಟಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಬೇಕು. ಅದು ನೀಟಾಗಿ ಎಣ್ಣೆ ಬಿಟ್ಕೊಂಡು ಸಾಫ್ಟ್ ಆಗ್ತಾ ಇದೆ ಅನ್ನೋ ಥರ ಆದಮೇಲೆ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋವಂತಹ ವೆಜಿಟೇಬಲ್ಸು, ಅಂದರೆ ನಾವು ಮನೇಲಿ ಯಾವ್ಯಾವ ವೆಜಿಟೇಬಲ್ಸ್ ಇರುತ್ತೋ ಈಗ ಹಾಗೆ ಬೇರೆ ಸಾಂಬಾರ್ಗೆ ಹಾಕೋರು ಆ ಥರ ಎಲ್ಲ ತಿಂದೇ ಇರೋ ವೆಜಿಟೇಬಲ್ಸ್ನೆಲ್ಲ ಈ ಥರ ಗ್ರೇವಿ ಟೈಪಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೊಮೊಟೊ ನೋಡಿ ಸಾಫ್ಟಾಗಿ ನೀರು ಬಿಟ್ಕೊತೈತೆ. ಅದಕ್ಕೆ ಹಾಗೆ ಸ್ವಲ್ಪ ಇಂಗು ಸೇರಿಸ್ತಾ ಇದ್ದೀನಿ. ಇಂಗನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನೈಟು ನೆನೆ ಹಾಕಿದ್ದಂತಹ ಬಟಾಣಿ, ಈಗ ಫ್ರೆಶ್ ಬಟಾಣಿ ಸಿಕ್ಕಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಈಗ ಫ್ರೆಶ್ ಬಟಾಣಿ ಸಿಗದೇ ಇರೋದ್ರಿಂದ ನೈಟು ಬಟಾಣಿನ ನೆನೆ ಹಾಕಿದ್ದು, ಸೊ ಅದನ್ನು ಕೂಡ ಸೇರಿಸಿ ಅದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಮೊದಲು ಅದು ಸ್ಮೆಲ್ಲೆಲ್ಲ ಇರುತ್ತಲ್ಲ ಬಟಾಣಿದು, ಅದೆಲ್ಲ ನೀಟಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ವೆಜಿಟೇಬಲ್ಸ್ನು ಕೂಡ ಸೇರಿಸಬೇಕು. ಇಲ್ಲಿ ನಾನು ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಗೆಡ್ಡೆಕೋಸನ್ನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಫಸ್ಟು ಈ ಎಣ್ಣೆಯಲ್ಲಿ ಎಷ್ಟು ತರಕಾರಿ ಫ್ರೈ ಆಗುತ್ತೋ ಅಷ್ಟೇ ಟೇಸ್ಟಿಯಾಗಿ ಕೂಡ ಸಾಗು ರೆಡಿ ಆಗಿಬಿಡುತ್ತೆ. ಎಣ್ಣೆಲೇ ಅರ್ಧ ಕುಕ್ ಮಾಡ್ಕೊಂಬಿಡಬೇಕು ಚೆನ್ನಾಗಿ. ಇದು ಎಣ್ಣೆಲಿ ಫ್ರೈ ಆಗೋ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋಂತಹ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಸ್ವಲ್ಪ ಜಾಸ್ತಿ ಏನು ಮಸಾಲೆ ಇಲ್ಲ, ಸ್ವಲ್ಪನೇ ಮಸಾಲೆ ಹಾಕಿ ಮಾಡ್ತಾ ಇರೋದು ಇದು. ಒಂದು ಜಾರ್ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಚಕ್ಕೆ, ಲವಂಗ, ಕಸೂರಿ ಮೇಥಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಕಟ್ ಮಾಡಿರೋಂತಹ ಈರುಳ್ಳಿನೂ ಸೇರಿಸಿ ಆಮೇಲೆ ನೈಟೇ ನೆನೆಸಿರೋಂತಹ ಒಂದು 8 ಬಾದಾಮಿ, 8 ಗೋಡಂಬಿನೂ ಕೂಡ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ವಲ್ಪ ನೈಸಿಗೆ ರುಬ್ಕೊಬೇಕು. ಸ್ವಲ್ಪ ರುಬ್ಕೊಂಡಾದ್ಮೇಲೆ ಅದಕ್ಕೆ ಸಾಂಬಾರು ಪೌಡರ್ನ ಸೇರಿಸ್ತಾ ಇದ್ದೀನಿ. ಹುಳಿ ಸಾಂಬಾರು ಪೌಡರ್ ಇರುತ್ತಲ್ಲ ಅದನ್ನೇ 2 ಸ್ಪೂನ್ ಸೇರಿಸ್ತಾ ಇದ್ದೀನಿ. ಈ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ವೆಜಿಟೇಬಲ್ಸು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟ್ ಆಗ್ತಾ ಇದೆ. ಅದಕ್ಕೆ ಈಗ ರುಬ್ಬಿರೋಂತಹ ಮಸಾಲೆನ ಸೇರಿಸೋಣ. ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಡಬೇಕು. ಮೊದಲು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ಈಗ ಎಷ್ಟು ಥಿಕ್ನೆಸ್ ಬೇಕು ನಮಗೆ ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೊಬೇಕು. ನಾನು ಅದೇ ಜಾರಲ್ಲೇ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದು ಕುಕ್ಕರಲ್ಲಿ ಮುಚ್ಚಿ ಬೇಯಿಸೋದ್ರಿಂದ ಈಗ ವೆಜಿಟೇಬಲ್ಸು, ಈಗ ಬಟಾಣಿ ಎಲ್ಲ ಹಾಕಿರ್ತೀವಲ್ಲ, ಒಣ ಬಟಾಣಿ ಹಾಕಿರೋದ್ರಿಂದ ಸ್ವಲ್ಪ ನೀರೇನಾದರೂ ತೊಗೊಳುತ್ತೆ ಅಂತ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನ ಮುಚ್ಚಿ 2 ವಿಷಿಲ್ ಬರೆಸ್ಕೊಂಡ್ರೆ ತುಂಬಾ ರುಚಿಯಾದ ವೆಜಿಟೇಬಲ್ ಸಾಗು ರೆಡಿ ಆಗಿಬಿಡುತ್ತೆ. ವೆಜಿಟೇಬಲ್ ಸಾಗುಗೆ ಪೂರಿ ಅಥವಾ ಚಪಾತಿ ಏನಾದರೂ ಮಾಡ್ಕೊಬೋದು. ಇಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ, ಪೂರಿ ಮಾಡ್ಕೊತಿಲ್ಲ. ಚಪಾತಿಗೆ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೀತಿ ತುಂಬಾ ರುಚಿಯಾಗಿ ಕೂಡ ಬಂದಿತ್ತು. ಯಾವಾಗಲೂ ನಾವು ಚಪಾತಿ ಮಾಡಿ ಹಾಟ್ ಬಾಕ್ಸ್ ಒಳಗಡೆ ಹಾಕಿಬಿಡ್ತೀವಿ. ಹಾಟ್ ಬಾಕ್ಸ್ ಒಳಗಡೆ ಹಾಕಾದ್ಮೇಲೆ ಅದು ಬಿಸಿಗೆ ಚಪಾತಿಲಿ ನೀರು ಬಿಟ್ಕೊಳ್ಳುತ್ತಲ್ಲ, ಅಂದರೆ ಸ್ಟೀಮ್ ಆಗುತ್ತಲ್ಲ, ಅದೆಲ್ಲ ಕೆಳಗೆ ಹೋಗಿ ಕೆಳಗಿರೋ ಚಪಾತಿ ಎಲ್ಲ ವೆಟ್ಟಾಗುತ್ತೆ. ಮತ್ತು ಸೈಡಲ್ಲಿ ಚಪಾತಿ, ಎಲ್ಲ ಚಪಾತಿಗೂ ಸೈಡಲ್ಲೆಲ್ಲ ಒಂಥರ ವೆಟ್ ಆಗಿರುತ್ತೆ. ಅದಕ್ಕೆ ಈ ರೀತಿ ಹಾಟ್ ಬಾಕ್ಸ್ ಒಳಗಡೆ ಕೆಳಗಡೆ ಒಂದು ಪ್ಲೇಟ್ ಹಾಕ್ಬಿಡಬೇಕು. ಮೊದಲು ಕೆಳಗಡೆ ಒಂದು ಪ್ಲೇಟ್ ಹಾಕಿ ಅದ್ರ ಮೇಲೆ ಚಪಾತಿ ಹಾಕಿ ಮೇಲೆ ಮುಚ್ಚುವಾಗ ಈ ಥರ ಒಂದು ಕಾಟನ್ದು ಬಟ್ಟೆನ ಹಾಕಿ ಈ ಥರ ಮುಚ್ಚಿದ್ರೆ ಚಪಾತಿ ಯಾವುದೇ ರೀತಿ ಹಾಳಾಗೋದಿಲ್ಲ. ಹಾಗೆ ತುಂಬ ಟೈಮು ಬಿಸಿಯಾಗೇ ಇರುತ್ತೆ ಮತ್ತು ಚಪಾತಿ ಇನ್ನೂ ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ. ಯಾವುದೇ ವೆಟ್ಟು ನೀರೆಲ್ಲ ಏನಾದ್ರು ಆದರೆ ಪ್ಲೇಟಿಂದ ಕೆಳಗೆ ಹೋಗುತ್ತೆ. ಮೇಲ್ಗಡೆ ಸ್ಟೀಮಾಗಿ ಬರೋದಿಲ್ಲ, ಕಾಟನ್ ಬಟ್ಟೆ ಹೀರ್ಕೊಳ್ಳುತ್ತಲ್ವ, ಅದಕ್ಕೆ ತುಂಬಾ ಸಾಫ್ಟಾಗಿ ಯಾವಾಗಲೂ ಸಂಜೆವರೆಗೂ ಇಟ್ಟರೂ ಕೂಡ ತುಂಬಾ ಸಾಫ್ಟಾಗಿ ಚಪಾತಿ ಇರುತ್ತೆ. ಗಟ್ಟಿ ಎಲ್ಲ ಏನೂ ಆಗೋದಿಲ್ಲ. ಹಾಗೆ ಇವತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹೆಸರು ಕಾಳನ್ನ ಸ್ವಲ್ಪ ಸ್ಟೀಮ್ ಮಾಡಿ ಈ ಥರ ಬೇಯಿಸಿ ಕೊಡಬೇಕು. ಹಂಗೆ ಹಸಿದು ಹೆಸರು ಕಾಳು ಕೊಟ್ಟರೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಈ ಥರ ಸ್ಟೀಮ್ ಮಾಡಿ ಕೊಡ್ತಾಯಿದ್ದೀನಿ. ಮಕ್ಕಳಿಗೆ ಸ್ಕೂಲ್ಗೆ ಲಂಚ್ ಬಾಕ್ಸು ಕೂಡ ಪ್ಯಾಕ್ ಮಾಡಿ ಕೊಟ್ಟೆ. ಮನೆಯಲ್ಲಿ ಹಣ್ಣುಗಳು ಕೂಡ ಸ್ವಲ್ಪ ಖಾಲಿಯಾಗಿದ್ದು, ಅದಕ್ಕೆ ಸಂಜೆ ಅಮ್ಮ ಹಂಗೆ ಕೆಲಸದಿಂದ ಬರ್ತಾ ಹಣ್ಣುಗಳನ್ನು ಕೂಡ ತಂದರು. ಹಣ್ಣುಗಳು ತಂದಮೇಲೆ ಮೊದಲು ಎಲ್ಲನೂ ಅದನ್ನು ತೆಗ್ದು ಒಂದು ಟ್ರೇ ಒಳಗಡೆ ಎತ್ತಿ ಇಟ್ಕೊಂಡ್ಬಿಡ್ತೀನಿ ಮೊದಲಿಗೆ. ಮಕ್ಕಳು ಕೂಡ ಸ್ಕೂಲಿಂದ
ಬಂದರು. ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಸ್ನ್ಯಾಕ್ಸು ಕೊಟ್ಟೇ ಕೊಡ್ತೀನಲ್ವ ಯಾವಾಗಲೂ. ಹಣ್ಣುಗಳು ಕೂಡ ಜಾಸ್ತಿ ತಂದಿದ್ರು. ಜಾಸ್ತಿ ದಿನ ಇಟ್ಟರೆ ಹಾಳಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಥರ ಹಣ್ಣುಗಳ್ನೂ ಕೂಡ ಕಟ್ ಮಾಡಿಬಿಟ್ಟು ಕೊಡ್ತೀನಿ. ಮಕ್ಕಳಿಗೆ ಒಂದೊಂದು ಹಣ್ಣುಗಳು ಇಷ್ಟ ಆಗಲ್ಲ. ಆ ಹಣ್ಣುಗಳ್ನ ನೋಡಿದ್ರೆ ಮಕ್ಳುಗಳು ಸ್ವಲ್ಪ ಹಠನೂ ಮಾಡ್ತಾರೆ. ಈ ಹಣ್ಣು ಬೇಡ, ಈ ಹಣ್ಣು ಬೇಡ ಅಂತ ಅಂದ್ಬಿಟ್ಟು. ಇಲ್ಲಿ ನನ್ನ ಮಗ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾನೆ. ಈ ಹಣ್ಣು ಬೇಡ ನನಗೆ, ಆ ಹಣ್ಣು ಬೇಡ, ಇದು ಮಾತ್ರ ತಿಂತೀನಿ ಅಂತ ಅಂದ್ಬಿಟ್ಟು. ಅವನಿಗೆ ಪಪಾಯ ಅಂದರೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದಕ್ಕೆ ಪಪಾಯ ಬೇಡ ಅಂತ ಅಂದ್ಕೊಂಡು ಹಠ ಮಾಡಿಕೊಂಡು ಹೋದ. ನಾನು ಸುಮ್ಮನಿರು ಪಾಪು, ನಾನು ನೀನು ತಿನ್ನೋ ಥರ ಚೆನ್ನಾಗಿರೋ ಥರ ಮಾಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ಹಣ್ಣುಗಳ್ನೂ ಕಟ್ ಮಾಡಿ ಈ ರೀತಿ ಎಲ್ಲ ಒಂದೊಂದು ಪ್ಲೇಟ್ಗೂ ಎಲ್ಲ ಥರ ಹಣ್ಣುಗಳ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟು, ಹಾಗೆ ಇದ್ರ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಅದಕ್ಕೆ ಜೇನುತುಪ್ಪ ಹಾಕಿ ಕೊಡ್ತೀನಿ ಅಂತ ಹೇಳಿದ್ರು ನನ್ನ ಮಗ ಅಲ್ಲೇ ಸ್ಟಾರ್ಟ್ ಮಾಡ್ದ ಅಳೋದಕ್ಕೂ ಕೂಡ. ಮಕ್ಕಳು ಎಷ್ಟೇ ಹಠ ಮಾಡಿದ್ರು ಏನೇ ಮಾಡಿದ್ರು ನಾವು ತಿನ್ಸೋದನ್ನು ತಿನ್ನಿಸ್ಲೇಬೇಕು. ಅದು ತಿನ್ನಲ್ಲ ಇದು ತಿನ್ನಲ್ಲ ಅಂತ ಇವಾಗಲೇ ಬಿಟ್ಬಿಟ್ರೆ ಮುಂದೆನೂ ಕೂಡ ಅದೇ ಕಂಟಿನ್ಯೂ ಆಗಿಬಿಡುತ್ತೆ. ಅದಕ್ಕೆ ಆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಇವಾಗಲೇ ಸ್ವಲ್ಪ ಹತ್ರೂ ಪರವಾಗಿಲ್ಲ, ತಿನ್ನಲೇಬೇಕು ನೀನು, ಇದ್ರ ಟೇಸ್ಟ್ ಗೊತ್ತಾದ್ರೇ ನಿನಗೆ ಮುಂದೇನು ತಿನ್ನೋಕ್ಕೆ ಗೊತ್ತಾಗೋದು ಅಂತ ಅಂದ್ಬಿಟ್ಟು ನಾನು ಹಠ ಮಾಡಿದ್ರು ಬಿಡೋದಿಲ್ಲ, ಕೊಡ್ತೀನಿ, ತಿನ್ನಿಸ್ತೀನಿ ಕೂಡ. ಸೊ ಇವತ್ತಿನ ದಿನ ಹೀಗೆ ಹೋಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು.